ಎಲ್ಲರಿಗೂ ವಿರೇನ್ಸ್ ಅಕಾಡೆಮಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾನು NTSC 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಸಲ ನೀವು ಸರಿಯಾಗಿ ತಿಳ್ಕೊಂಡಿದ್ದ ನಿಜವಾಗಿತ್ತಪ್ಪ ಅಂದರೆ ಖಂಡಿತವಾಗ್ಲೂ ಈ ತರ ಯಾವುದೇ ಪ್ರಶ್ನೆಗಳು ಬಂದರೂ ಸಹ ನೀವೇನ್ ಮಾಡ್ತೀರಾ, ಬಿಡಿಸ್ತೀರಾ. ಸೊ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಮಾನಸಿಕ ಸಾಮರ್ಥ್ಯದಲ್ಲಿ ಬಹಳಷ್ಟು ನಿಮ್ಗೆ ಗಮನ ಇರಬೇಕು. ಯಾಕಂದ್ರೆ ಅಲ್ಲಿ ನಿಮ್ಗೆ ಹೆಚ್ಚಿನ ಅಲ್ಲಿಯೂ ಸಹ ನಿಮ್ಗೆ ಪ್ರಶ್ನೆಗಳು ಬಂದಿರ್ತವೆ. ಇದರಿಂದ ನೀವು ಕರೆಕ್ಟ್ ಆಗಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡಿದ್ದೇ ನಿಜವಾಗಿತ್ತಪ್ಪ ಅಂದ್ರೆ ನೀವು ಮಾನಸಿಕ ಸಾಮರ್ಥ್ಯವನ್ನು ಏನ್ ಮಾಡ್ಬೋದು, ಬಿಡಿಸ್ಬೋದು. ಏನಿದೆ ನೋಡಿ ಮಾನಸಿಕ ಸಾಮರ್ಥ್ಯದಲ್ಲಿ, ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತೀನಿ ನಾನು. ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಕ್ರಿಕೆಟ್ ತರಬೇತಿ ಶಿಬಿರ ಅಂತ ಇದೆ. ಕ್ವಶನ್ ಅನ್ನು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈಸಿ ಆಗಿರುತ್ತೆ, ನಿಮ್ಗೆ ಅದು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಹೌದ್ರಿ, ಒಂದು ಕ್ರಿಕೆಟ್ ತರಬೇತಿ ಶಿಬಿರ, ಅಲ್ಲಿ 1200 ಮಕ್ಕಳು ಇರ್ತಾರೆ. ಎಷ್ಟು ಜನ ಮಕ್ಕಳು ಇರ್ತಾರೆ? 1200 ಮಕ್ಕಳು, 1200 ಮಕ್ಕಳು ಇರ್ತಾರೆ. ಆ ಮಕ್ಕಳಲ್ಲಿ 1200 ಮಕ್ಕಳಲ್ಲಿ 900 ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗ್ತಾರೆ. ಎಷ್ಟು ಮಕ್ಕಳು ಆಯ್ಕೆ ಆಗ್ತಾರೆ? 900 ಮಕ್ಕಳು. 1200 ಮಕ್ಕಳಲ್ಲಿ 900 ಮಕ್ಕಳು ಕ್ರಿಕೆಟ್ ತಂಡದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಇಲ್ಲಿ ಮೇನ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ, ಹಾಗಾದ್ರೆ ಆಯ್ಕೆಯಾಗದ ಮಕ್ಕಳು ಏನ್ ಕೇಳಿದ್ದಾರೆ ಅವರು? ಆಯ್ಕೆ ಆಗದ, ಹೌದ್ರಿ, ಆಯ್ಕೆ ಆಗದ, ಹೌದ್ರಿ, ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಹೌದ್ರಿ, ಅಂದ್ರೆ ಒಟ್ಟು ಮಕ್ಕಳ ಏನ್ ಕೇಳಿದ್ದಾರೆ? ಒಟ್ಟು ಅನುಪಾತ ಕೇಳಿದ್ದಾರೆ. ಹೌದ್ರಿ, ಇದು ಕ್ವಶನ್ ಅನ್ನ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕಾಗ್ತದ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದನ್ನ ಹಿಂದಿನ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಕ್ವಶನ್ ಅನ್ನು. ಸೊ ಅದ ಕ್ವಶನ್ ನಿಮ್ಗೆ ಬಿಡಿಸಿದ್ದೇನೆ. ಹೌದ್ರಿ, ನೋಡಿ ಅಲ್ಲಿ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆ ಆಗ್ತಾರ. ಅದ್ರಾಗ ಇನ್ನು ಎಷ್ಟು ಜನ ಮಕ್ಕಳು ಆಯ್ಕೆ ಆಗೋದಿಲ್ಲ, ಅದನ್ನ ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾರ್ಮಲ್ ಆಗಿ ಎಲ್ಲರೂ ಏನ್ ಮಾಡ್ಬಿಡ್ತೀರಾ, ಅಲ್ಲಿ ಬಹಳಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಏನು 300 ಅನುಪಾತ 120 ಇದೆ, 4 ಅನುಪಾತ 1 ಇದೆ, ಸಿ ಆಪ್ಷನ್ 1 ಅನುಪಾತ 4 ಇದೆ, ಡಿ ಆಪ್ಷನ್ 120 ಅನುಪಾತ 300 ಇದೆ. ಆಲ್ಮೋಸ್ಟ್ ಬಹಳಷ್ಟು ಜನ ಏನ್ ಹಾಕ್ಬಿಡ್ತಾರ, ಅಲ್ಲಿ ಎ ಆಪ್ಷನ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ 1200 ಜನರಲ್ಲಿ 1200, ಹೌದ್ರಿ. ಸೊ 1200ರಲ್ಲಿ ಏನಪ್ಪ ಅಂದ್ರ 900 ತಗೊಂಡ್ರೆ ಎಷ್ಟು ಉಳಿತಪ್ಪ? ಹೌದ್ರಿ, 300. ಸೊ ಈ ತರ ಲೆಕ್ಕ ಮಾಡಿ ಹಾಕ್ತೇನೆ, ಅಲ್ಲಿ ತಪ್ಪಾಗ್ತದೆ. ಹೌದ್ರಿ, ಸೊ ಹಾಗೆ ಬರಂಗಿಲ್ಲ. ಅದನ್ನ ಮೊದಲ ನಾವೇನ್ ಮಾಡ್ಕೋಬೇಕು, ಆಯ್ಕೆಯಾಗದ ವಿದ್ಯಾರ್ಥಿಗಳು ಮತ್ತು ಒಟ್ಟು ಅನುಪಾತ ಕೇಳಿದ್ದಾರೆ. ಸೊ ಅದನ್ನ ನಾವು ಯಾವ ಪದ್ಧತಿಯಲ್ಲಿ ಬಿಡಿಸ್ಬೇಕಪ್ಪ ಅಂದ್ರೆ ಮೊದಲ ನೋಡ್ಕೋಬೇಕು. ಹೌದ್ರಿ, ನಮ್ಗ ವಿಶೇಷವಾಗಿ ನಮ್ಗೆ ಯಾವ ಸಂಖ್ಯೆಯನ್ನು ಭಾಗ ಹೋಗ್ತದೆ ಅದನ್ನ ಮೊದಲ ನಾವು ಏನಾಗಿರ್ಬೇಕಾಗ್ತದೆ, ಗಮನ ಇಡಬೇಕಾಗ್ತದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಷ್ಟು ಜನ? 1200 ಮಕ್ಕಳು. ಹೌದ್ರಿ, ಹೌದ್ರಿ, 1200 ಮಕ್ಕಳು ಇದೆ. ಹೌದು, 1200 ಮಕ್ಕಳು. ಅದರಲ್ಲಿ ನಾವು ಎಷ್ಟು ಜನ ಮಕ್ಕಳು ನಮ್ಮಲ್ಲಿ ಒಂದು ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗ್ತಾರೆ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಎಷ್ಟು ಜನ ಮಕ್ಕಳು ಕ್ರಿಕೆಟ್ ತಂಡದಲ್ಲಿ ಆಯ್ಕೆ ಆಗ್ತಾರೆ ಅಂತ ಕೇಳಿದ್ದಾರೆ. ಹೌದ್ರಿ, ಸೊ ಅಲ್ಲಿ ಎಷ್ಟು ಜನ ಮಕ್ಕಳು ಕ್ರಿಕೆಟ್ ತಂಡದಲ್ಲಿ ಆಯ್ಕೆ ಆಗ್ತಾರೆ? 900 ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಕ್ರಿಕೆಟ್ ತಂಡದಲ್ಲಿ ಆಯ್ಕೆ ಆಗ್ತಾರೆ. ಸೊ ಹಾಗಾದ್ರೆ ಅಲ್ಲಿ ಇನ್ ಎಷ್ಟು ಜನ ಉಳಿತು? 300 ಜನ ಉಳಿತು. ಹೌದ್ರಿ, ಸೊ ಇನ್ 300 ಜನ ಉಳಿದಿರ್ತಾನೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬೇಕು? 300 ಅನುಪಾತ 200, ಇದನ್ನ ಗಮನ ಇಟ್ಕೋಬೇಕು. ಕ್ಲಿಯರ್ ಆಯ್ತಾ? ಇಲ್ಲಿ ಮೊದಲು ಫೈಂಡ್ ಔಟ್ ಮಾಡ್ತೀರಾ, ಇದು ಓಕೆ. ಏನು 1200ರಲ್ಲಿ ಮೈನಸ್ 900 ಅಂದ್ರೆ ಇನ್ನು 300 ಜನ ಉಳಿದ್ರು. ಓಕೆ, ಸೊ 300 ಜನ ಉಳಿದಂತ ವಿದ್ಯಾರ್ಥಿಗಳು ನಿಮ್ಗೆ ಸಿಕ್ತು. ಸೊ ಆನ್ಸರ್ ಅದನ್ನ ಹಾಕೋದು ತಪ್ಪಾಗ್ತದೆ. ಹೌದ್ರಿ, ಸೊ ಅನುಪಾತ ಕೇಳಿದ್ದಾರೆ. ಅನುಪಾತ ಕೇಳಿದಾಗ 300 ಜನ ಹುಡುಗರು ಉಳಿದ್ರು ವಿದ್ಯಾರ್ಥಿಗಳು. ಸೊ ಎಷ್ಟು ವಿದ್ಯಾರ್ಥಿಗಳಲ್ಲಿ? ಒಟ್ಟು 1200 ವಿದ್ಯಾರ್ಥಿಗಳು. ಸೊ ಅದನ್ನ ನಾವು ಲೆಕ್ಕ ಮಾಡ್ಕೊಳ್ರಿ, ಅದನ್ನ ಕರ್ತ ಮಾಡ್ಕೊಳ್ರಿ. ಎಷ್ಟರಲ್ಲಿ ಹೋಗ್ತದೆ? 0 0 0 0 ಹೋಯ್ತು, ಹೋಯ್ತಾನೆ? 3 ಒಂದೇ. ಹೌದು, ಸೊ ಇನ್ನು 12 ಎಷ್ಟರಲ್ಲಿ ಹೋಗ್ತದೆ? ಒಂದೇ ಸಂಖ್ಯೆಯಲ್ಲಿ ಭಾಗ ಹೋಗಿ. ಹೌದ್ರಿ, 3 ಒಂದೇ ಮತ್ತು ಎಷ್ಟಲ್ಲೇ? 3 4 12. ಹೌದ್ರಿ, 3 4 12 ಆಗ್ತದೆ. ಸೊ ಹಾಗಾದ್ರೆ ಎಷ್ಟು ಬಂತು? 1 ಅನುಪಾತ 4 ಬಂತು. ಸೊ ಸರಿಯಾದ ಉತ್ತರ ಏನಿದೆ? ಆಪ್ಷನ್ ಸಿ. ಹೌದ್ರಿ, 1 ಅನುಪಾತ 4. ಕ್ಲಿಯರ್ ಅಲ್ಲ?
ಈ ಸೇಮ್ ಬರೀಬೇಕಾಗ್ತದೆ. ನೀವೇನ್ ಮಾಡ್ತೀರಾ 4:1 ಬರೀತೀರಾ. 4:1 ಬರೀಬೇಕಾದ್ರೆ ಅವಾಗ ಏನ್ ಮಾಡಿರ್ತೀರಿ ನೀವು ಫಾರ್ ಎಕ್ಸಾಂಪಲ್ 12 ತಗೊಳ್ತೀರಾ. ಹೌದ್ರಿ 12 ನೀವೇನ್ ಮಾಡ್ತೀರಾ ಅನುಪಾತ 300 ಹಚ್ಕೊಂತೀರಾ. ಸೊ ಹಿಂಗ್ ಹಚ್ಕೊಂಡು ಕಟ್ತಾ ಹೊಡೆದು ನೋಡ್ಬೇಕು ಆನ್ಸರ್ ತಪ್ಪು ಬರುತ್ತೆ. ಯಾಕೆಂದ್ರೆ 2 0 ಹೋಯ್ತು 2 0 ಹೋಯ್ತು 3 ಒಂದೇ. ಹೌದ್ರಿ ಸೊ ಅಲ್ಲಿ ಎಷ್ಟು 3 4 ಸೊ ಅಂದ್ರೆ ಎಷ್ಟಾಯ್ತು 4:1 ಬಂತು. ಸೊ ಆನ್ಸರ್ ತಪ್ಪು. ನಾವು ಬಿ ಹಾಕಿದ್ರು ತಪ್ಪಾಗುತ್ತೆ. ಕ್ಲಿಯರ್ ಆಯ್ತಲ್ಲ? ಅರ್ಥ ಆಯ್ತು? ಸರಿಯಾದ ಆನ್ಸರ್ 1:4. ಓಕೆ, ಈ ತರ ಪ್ರಶ್ನೆಗಳು ಬರ್ತವೆ. ಅದನ್ನ ನೀವು ಈ ರೀತಿ ಯಾವುದೇ ಪ್ರಶ್ನೆಗಳು ಬಂದ್ರು ನೀವೇನ್ ಮಾಡಬಹುದು ಅಲ್ಲೇ ಸರಳವಾಗಿ ಬರೀಬಹುದು. ಹೌದ್ರಿ ಸೊ ಇದನ್ನ ಎಷ್ಟರಲ್ಲಿ ಬಂದ್ರೆ 2017ನೇ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಹೌದು, ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ನೋಡಿ, ಇಲ್ಲಿ ಎರಡನೇ ಪ್ರಶ್ನೆ ಏನಿದೆ, ಇಂಗ್ಲೆಂಡ್ ಅನ್ನು ಏನು ಕ್ವಶನ್ ಕೊಟ್ಟಿದ್ದಾನೆ ನೋಡಿ. ಇದು ತರ ನಿಮಗೆ ಪ್ರಶ್ನೆಗಳು ಬರ್ತವೆ. ಹೌದ್ರಿ, ಇಂಗ್ಲೆಂಡ್ ಅನ್ನು ಇದನ್ನ 5ನೇ ತರಗತಿ ಮೊರಾರ್ಜಿ ಎಕ್ಸಾಮ್ ಇಂದ ಕೇಳ್ತಾರೆ. ಈ ತರ ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ನೆನಪಿರ್ಬೋದು. ಇಂಗ್ಲೆಂಡ್ ಅನ್ನು ಏನಂತ ಬರೆದಿದ್ದಾರೆ 1 2 3 4 5 6 ಸಾರಿ 5 2 6 ಅಂತ ಬರೆದಿದ್ದಾರೆ. ಹೌದ್ರಿ ಸೊ ಏನನ್ನ ಇಂಗ್ಲೆಂಡ್ ಅನ್ನು ಹೌದ್ರಿ ನೀವು ಕ್ಲಿಯರ್ ನೋಡ್ಕೊಳ್ಳಿ. ಇಂಗ್ಲೆಂಡ್ ಅನ್ನ 1 2 3 4 5 2 6 ಅಂತ ಬರೆದಿದ್ದಾರೆ. ಸೊ ಇದೆ ಫ್ರಾನ್ಸ್ ಅನ್ನ ಏನ್ ಬರೆದಿದ್ದಾರೆ, ಫ್ರಾನ್ಸ್ ಅನ್ನುವಂತಕ್ಕಂಥದ್ದನ್ನ 2 8 5 2 9 1 ಅಂತ ಬರೆದಿದ್ದಾರೆ. ಸೊ ಹಾಗಾದ್ರೆ ಈ ಗ್ರೀಸ್ ಅನ್ನು ಹೇಗೆ ಬರೀಬಹುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಏನಾಗ್ತದ ಇಲ್ಲಿ ಆ ಪ್ರಶ್ನೆಯಿಂದ ನಿಮ್ಗೆ ಏನಾಗಿದೆ ಅಂದ್ರೆ ಆನ್ಸರ್ ಇದೆ. ಒಂದ್ಸಲ ನೋಡಿ, ಯಾಕಂದ್ರೆ ಇಲ್ಲಿ ಇಂಗ್ಲೆಂಡ್ ಅನ್ನು ಈ ಅನ್ನುವಂತಕ್ಕಂಥ ಒಂದು ಅಕ್ಷರ ಅದರ ಬೆಲೆ ಎಷ್ಟಪ್ಪ, ಎಷ್ಟು ನಂಬರ್ ಎಷ್ಟನೇ ಸ್ಥಾನ ಬರ್ತದ ನೀವು ಅದನ್ನ ನೋಡಿದಾಗ ಏನಾಗ್ತದ ಎ ಬಿ ಸಿ ಡಿ ಇ. ಹೌದ್ರಿ 1 2 3 4 5ನೇ ಸ್ಥಾನ ಬರ್ತದ. ಸೊ ಇಲ್ಲಿ ಯಾವೇನು ಕೊಟ್ಟಿದ್ದಾನ ಇ ಅನ್ನುವಂತಕ್ಕಂಥ ಅಕ್ಷರಕ್ಕ ಎಷ್ಟನೇ ಸ್ಥಾನ ಕೊಟ್ಟಿದ್ದಾನವ 1ನೇ ಸ್ಥಾನ ಕೊಟ್ಟಿದ್ದಾನೆ. ಇದನ್ನ ಸರಿಯಾಗಿ ಮೊದಲು ನೋಡ್ಕೋಬೇಕಾಗ್ತದೆ. ನಾವು ಆಲ್ಮೋಸ್ಟ್ ಇಲ್ಲಿ ಎ ಬಿ ಸಿ ಡಿ ಇ ಅಂದ್ರೆ 5ನೇ ಅಕ್ಷರ. ಸೊ ಇಲ್ಲಿ ಹೆಂಗ್ ಬಂತು ಹಿಂಗ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಮೊದಲು ಗೊತ್ತಾಗ್ಬಿಡ್ತದ ಇ ಅನ್ನುವಂಥ ಅಕ್ಷರ ಅದ್ರ ಬೆಲೆ ಎಷ್ಟು ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ನಿಜವಾಗ್ಲೂ ಇ ಅನ್ನುವಂಥದ್ದು 5ನೇ ಸ್ಥಾನ ಬರ್ತದೆ. ಓಕೆ, ಬಟ್ ಆ ಒಂದು ಕ್ವಶನ್ ದಲ್ಲಿ ಏನ್ ಕೊಟ್ಟಿದ್ದಾನೆ ಇ ಅನ್ನುವಂಥದ್ದನ್ನ ಎಷ್ಟು ಕೊಟ್ಟಿದ್ದಾನೆ 1 ಅಂತ ಕೊಟ್ಟಿದ್ದಾನೆ. ಇ ಅದ್ರ ಬೆಲೆ ಎಷ್ಟು 1. ಹಾಗಾದ್ರೆ ಎನ್ ಬೆಲೆ ಎಷ್ಟು ಕೊಟ್ಟಿದ್ದಾನೆ ನಾವಿಲ್ಲಿ 2 ಕೊಟ್ಟಿದ್ದಾನೆ. ಹೌದ್ರಿ ಎನ್ ಬೆಲೆ ಎಷ್ಟು ಕೊಟ್ಟಿದ್ದಾನೆ 2 ಕೊಟ್ಟಿದ್ದಾನೆ. ಸೊ ಅದನ್ನ ನೋಡಿದ್ರೆ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ನೋಡಿ ಅದರ ಸ್ಥಾನ ಏನ್ ಬರುತ್ತೆ 6 7 8 9 10 11 12 14ನೇ ಬರುತ್ತೆ. ಬಟ್ ಅಲ್ಲಿ ಕೊಟ್ಟಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾನ ಅದನ್ನ ನೋಡ್ಕೋಬೇಕು ಮೊದಲು ನಾವು. ಹೌದ್ರಿ ಇಲ್ಲಿ ಎನ್ ಅನ್ನುವಂತಕ್ಕಂಥ ಬೆಲೆ ಎಷ್ಟು ಕೊಟ್ಟಿದ್ದಾನೆ 2 ಸಂಖ್ಯೆ ಕೊಟ್ಟಿದ್ದಾನೆ ಎನ್ಗೆ. ಹೌದು, ಸೊ ಜಿ ಜಿ ಅನ್ನುವಂತಕ್ಕಂಥ ಪದಕ್ಕೆ ಅದರ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಹಂಗ್ ನೋಡಿದ್ರೆ ಇಲ್ಲಿ 7 ನಂಬರ್ ಬರುತ್ತೆ ನಿಜವಾಗ್ಲು. ಆದ್ರೆ ಆ ಕೊಟ್ಟದ್ದು ಎಷ್ಟು ಜಿಗೆ ಅಲ್ಲಿ ಎಷ್ಟು ನಂಬರ್ ಕೊಟ್ಟಿದ್ದಾನೆ 3. ಜಿ ಅನ್ನುವಂತಕ್ಕಂಥದ್ದನ್ನ 3 ನಂಬರ್ ಕೊಟ್ಟಿದ್ದಾನೆ. ಹಾಗಾದ್ರೆ ಎಲ್ ಅದ್ರ ಬೆಲೆಯನ್ನು ಎಷ್ಟು ಕೊಟ್ಟಿದ್ದಾನೆ ಅವನು ಎಲ್ ಅನ್ನುವಂತಕ್ಕಂಥ ಸಂಬಂಧಪಟ್ಟಂತೆ ಅಲ್ಲಿ 4 ಅದರ ಸ್ಥಾನ ಬೆಲೆಯನ್ನು 4 ಕೊಟ್ಟಿದ್ದಾನೆ. ಹೌದ್ರಿ, ಹಾಗಾದ್ರೆ ಎ ಇದರ ಸ್ಥಾನವನ್ನು ಎಷ್ಟು ಕೊಟ್ಟಿದ್ದಾನೆ ಅವ ಎ ಅಂದ್ರೆ 1 ಬರುತ್ತೆ. ಬಟ್ ಆಮೇಲೆ ಎಷ್ಟು ಕೊಟ್ಟಿದ್ದಾನೆ ಏಕ, ಯಾಕಂದ್ರೆ ಈಗ 1 ಕೊಟ್ಟು ಬಿಟ್ಟಿದ್ದಾನೆ. ಹಾಗಾದ್ರೆ ಎ ಅನ್ನುವಂತಕ್ಕಂಥದಕ್ಕೆ ಅಲ್ಲಿ ಎಷ್ಟು ಸ್ಥಾನ ಕೊಟ್ಟಿದ್ದಾನೆ 5 ಅದರ ಸಂಖ್ಯೆಯನ್ನು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ 5. ಹಾಗಾದ್ರೆ ಎನ್ ನ ಸ್ಥಾನ ಎಷ್ಟು ಕೊಟ್ಟಿದ್ದಾನೆ 2 ಕೊಟ್ಟಾನೆ. ನೋಡಿ ಎನ್ ಸ್ಥಾನ ಬೆಲೆ 2. ಹಾಗಾದ್ರೆ ಡಿ ಅದರ ಬೆಲೆ ಎಷ್ಟು ಕೊಟ್ಟಿದ್ದಾನೆ 6 ಸಂಖ್ಯೆ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಇಂಗ್ಲೆಂಡ್ ಅನ್ನ 1 2 3 4 5 6 7 ಏನ್ ಮಾಡಬೇಕು ಅಂತ ಕರೀತಾರ. ಇಲ್ಲಿ ನಿಮ್ಗೆ ಆನ್ಸರ್ ಒಂದು ಸಿಕ್ಬಿಡುತ್ತೆ, ಇಷ್ಟು ಬೇಗ ಗೊತ್ತಾಗ್ಬಿಡ್ತಾನೆ. ಹಾಗಾದ್ರೆ ಫ್ರಾನ್ಸ್ ಅನ್ನು ಯಾವ ರೀತಿ ಕರೀತಾನೆ ನೋಡ್ರಿ ಎಫ್ ಅಂತ ಕರೀತಾನೆ. ಇದರಲ್ಲಿ ಎಫ್ ಇಲ್ಲ. ಹೌದ್ರಿ, ಆ ಎಫ್ ಎಷ್ಟು ನಂಬರ್ ಕೊಟ್ಟಿದ್ದಾನೆ 7 ನಂಬರ್ ಎಫ್ ಸ್ಥಾನ ಬೆಲೆ ಕೊಟ್ಟಿದ್ದಾನೆ. ಹೌದ್ರಿ, 6 ಅದರ ಸ್ಥಾನ ಬೆಲೆ ಎಷ್ಟು ಕೊಟ್ಟಿದ್ದಾನೆ 6ಕ್ಕೆ 8 ಕೊಟ್ಟಿದ್ದಾನೆ. ಹಾಗಾದ್ರೆ ಎ ಇಲ್ಲಿ ಎಷ್ಟು ಕೊಟ್ಟಾನೆ 5 ಕೊಟ್ಟಾನೆ, ಇಲ್ಲಿ 5 ಕೊಡ್ಬೇಕಾವ. ಹೌದು, ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ದಾನೆ 5 ಕೊಟ್ಟಿದ್ದಾನೆ. ಹೌದು, ಸೊ ಹಾಗಾದ್ರೆ ಎನ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಎನ್ ಬೆಲೆಯನ್ನ 2 ಕೊಟ್ಟಿದ್ದಾನೆ, ಇಲ್ಲಿ 2 ಕೊಡಬೇಕು. ಸೊ ಅಲ್ಲಿ ಏನ್ ಮಾಡಿದಾನೆ 2 ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ಈ ಸಿ ಬೆಲೆ ಹೌದ್ರಿ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಸಿ ಬೆಲೆ ಎಷ್ಟು ಕೊಟ್ಟಿದ್ದಾನೆ 9 ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಈ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ಈ 1 ಕೊಟ್ಟಿದ್ದಾನೆ. ಕಾಣ್ತದಲ್ಲ
ಹಾಗಾದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 1 ಕೊಟ್ಟಿದ್ದಾನೆ. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಆನ್ಸರ್ ಸಿಕ್ತು ನೋಡಿ, ಬೇಕಾದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಹಾಗಾದ್ರೆ ಗ್ರೀಸ್ ಅನ್ನುವಂತಕ್ಕಂಥದ್ದನ್ನ ಹೇಗೆ ಬರೀಬಹುದು? ಜಿ ಜಿ ಹಂಗಾದ್ರೆ ಇದರಲ್ಲಿ ಚೆಕ್ ಮಾಡಿ ನೋಡಿ. ಜಿ ಅನ್ನೋದು ಎಷ್ಟು ಬೆಲೆ ಇದೆ? 3 ಇದೆ. ಜಿ ಎಷ್ಟಿದೆ? 3. ಹೌದ್ರಿ? ಸೊ ಜಿ ಬೆಲೆ ಎಷ್ಟು? 3 ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವೇನ್ ಮಾಡ್ಕೋಬೇಕು? 3 ಅಂತ ತಗೋಬೇಕು. ಜಿ ಅದರ ಬೆಲೆ ಎಷ್ಟು? 3. ಸೊ ಹಾಗಾದ್ರೆ ಇಲ್ಲಿ ಹಾಗಾದ್ರೆ ನೆಕ್ಸ್ಟ್ ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 6 ಅಲ್ಲ, ಇಲ್ಲಿದೆ. ಎಷ್ಟು ಕೊಟ್ಟಿದ್ದಾನೆ? ಆರ್ ಬೆಲೆ 8 ಕೊಟ್ಟಿದ್ದಾನೆ. ಸೊ ಹಂಗಾರೆ ಆರ್ ಬೆಲೆ ಎಷ್ಟು? 8. ಸೊ ಹಂಗಾರೆ ಇಲ್ಲಿ 38 ಇದೆ, ಇಲ್ಲಿ 38 ಇದೆ. ಸೊ ಹಾಗಾದ್ರೆ ಇಲ್ಲಿ 38, ಇಲ್ಲಿ 38 ಇದೆ ಅಂದ್ರೆ ಇಲ್ಲಿ ನಿಮ್ಗೆ ಎರಡು ಆನ್ಸರ್ ತಪ್ಪಾಗ್ಬಿಟ್ಟು ಗೊತ್ತಾಗ್ಬಿಡ್ತು. ಹೌದ್ರಿ? ಯಾವುದು? ಸಿ ತಪ್ಪು, ಡಿ ತಪ್ಪು. ಯಾಕಂದ್ರೆ ಇಲ್ಲಿ ಸಿಕ್ಬಿಡುತ್ತೆ, ಎರಡು ಆಪ್ಷನ್ ಹೋಗ್ಬಿಟ್ಟು ಹೊರಗೆ, ಇನ್ನು ಎರಡು ಆಪ್ಷನ್ಸ್ ನಲ್ಲಿ ಹುಡುಕ್ಬೇಕು ನೀವು. ಯಾಕಂದ್ರೆ ಇಲ್ಲಿ ಜಿ 3 ಆದ್ರೆ ಆರ್ 8 ಆದ್ರೆ, ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ಆರ್ 8 ಬೆಲೆ, ಇಲ್ಲಿ ಜಿ 3 ಕೊಟ್ಟಿದ್ದಾನೆ. ಸೊ ಅಂದ್ರೆ 38 ಇದೆ, ಇಲ್ಲಿ 38 ಇದೆ, ಇಲ್ಲಿ 83 ಇದೆ. ಸೊ ಹಂಗಂದಾಗ ಇಲ್ಲಿ ಸಿ ಆಪ್ಷನ್ಸ್ ತಪ್ಪು, ಡಿ ಆಪ್ಷನ್ ತಪ್ಪು, ಎರಡು ಹೋಗ್ಬಿಟ್ಟು ಹೊರಗೆ ಗೊತ್ತಾಗ್ಬಿಡ್ತು ಅಲ್ವಾ? ಇನ್ನು ಹಾಗಾದ್ರೆ ನೋಡಿ, ಇಲ್ಲಿ ಈ ಬೆಲೆ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ ಇ 1 ಕೊಟ್ಟಿದ್ದಾನೆ. ಇ ಅಂದ್ರೆ ಎಷ್ಟು? 1 ಅಂತ ಹೇಳಿದ್ದಾನೆ. ಇಲ್ಲಿ ಇ ಅಂದ್ರೆ ಎಷ್ಟು? 1 ಅಂತ ಹೇಳಿದ್ದಾನೆ. ಸೊ ಹಂಗಾಗಿ ಇಲ್ಲಿ ಇ ಅಂದ್ರೆ ಎಷ್ಟು ಕೊಡ್ಬೇಕು? ನಾವು 1 ಕೊಡ್ಬೇಕು. ಹಾಗಾದ್ರೆ 1 1. ಹೌದ್ರಿ? 1 1. ಸೊ ಇಲ್ಲಿ 3 8 1 1, ಇಲ್ಲಿ 3 8 1 1 ಇದೆ, ಎ ಬಿ ಆಪ್ಷನ್ ಇದೆ. ಸೊ ಇಲ್ಲಿ ನಮ್ಗೆ ಉತ್ತರ ಪಕ್ಕ ಗೊತ್ತಾಗಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಆದ್ನಂತರ ಇಲ್ಲಿ ಸಿ ಬೆಲೆ ಕೊಟ್ಟಿದ್ದಾನೆ. ಇಲ್ಲಿ ಸಿ ಬೆಲೆ ಎಷ್ಟು ಕೊಟ್ಟಿದ್ದಾನೆ? 9 ಕೊಟ್ಟಿದ್ದಾನೆ. ಇಲ್ಲಿ ಸಿ ಇಲ್ಲ. ಸೊ ಹಂಗಾರೆ ನಾವು ಅಲ್ಲಿ ಸಿ ಬೆಲೆ 9 ಕೊಟ್ಟ ನಂತರ ಇಲ್ಲಿ ನಾವು ಏನು ಮಾಡಬೇಕು? 9ಕ್ಕೆ ಹೋಗ್ಬೇಕಾಗ್ತದೆ. ಹೌದ್ರಿ? ಸೊ ಇಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡ್ತೀಗ ಆಲ್ರೆಡಿ ಮೋಸ್ಟ್. ಯಾಕಂದ್ರೆ ಇಲ್ಲಿ 9 ಇದೆ, ಇಲ್ಲಿ ಹಂಗಾರೆ ಸಿ ಬೆಲೆ ಎಷ್ಟು ಬಂತು? 9 ಬಂತು. ಸೊ ಹಂಗಾರೆ ಎ ಆಪ್ಷನ್ ತಪ್ಪಾಯ್ತು, ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಆನ್ಸರ್ ಸಿಕ್ತು. ಸೊ ಮುಂದಿನ ಒಂದು ಮಾಡಿಬಿಡ್ತೀವಿ. ಈ ಅದರ ಬೆಲೆ ಎಷ್ಟು? 1. ಸೊ ಹಂಗಾರೆ ಈ ಬೆಲೆನು 1. ಹಂಗಾರೆ ಇಷ್ಟ ಬರಬೇಕು. 3 8 1 1 9 1 ಎಲ್ಲಿದೆ? ಬಿ ಆಪ್ಷನ್. ರೈಟ್. ಎಷ್ಟು ಈಸಿ ಆಗಿದೆಯಲ್ಲ? ಪ್ರಶ್ನೆಯಲ್ಲೇ ನಮಗೆ ಉತ್ತರ ಇದೆ, ಬಟ್ ನಾವೇನ್ ಮಾಡ್ತೇವೆ? ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಇನ್ನೊಂದು ಪ್ರಶ್ನೆಗಳು ಬರ್ತವೆ, ಅದನ್ನ ನಾನು ತೋರಿಸ್ತೇನೆ ಒಂದೊಂದು ಬಿಡಿಸಿ. ಇನ್ನೊಂದು ಪ್ರಶ್ನೆಗಳು ಹೆಂಗ್ ಬರ್ತಾವಪ್ಪ ಅಂದ್ರೆ, ಇದನ್ನು ಸಹ 2016 ಇಸ್ವಿಯಲ್ಲಿ ಕೇಳಿದಾನೆ ಕ್ವಶನ್. ಎಷ್ಟರಲ್ಲಿ ಕೇಳಿದಾನೆ? 2016ರಲ್ಲಿ ನಿಮ್ಗ NCERT ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕದಲ್ಲಿ ನಿಮ್ಗ ಅದ್ರ ಒಂದು ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಂತೆ ಕೇಳಿದಾನೆ. ಹೌದ್ರಿ? ಸೊ ಇದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ನೋಡಿ 2016 ಇನ್ನೊಂದು ಬರ್ತದ, ಇದೇ ಸೇಮ್ ಕೊಡ್ತಾರೆ, ಅಲ್ಲಿ ನಿಜವಾದ ABCD ಸ್ಥಾನ ಬೆಲೆಯನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಮಾಡಿ ನೋಡ್ಬೇಕು. ಆದ್ರೆ ನೀವು ಯಾವುದೇ ಮಾಡಿ ನೋಡ್ಬೇಕಾದ್ರೆ ಪೈಲ ಇಲ್ಲಿ ಏನು ಮೊದಲು ಕೊಟ್ಟಿರ್ತಾರೋ ಇದನ್ನ ಮೊದಲ ನಾವು ಮಾಡಿ ನೋಡ್ಕೊಂಡಾಗ ನಮ್ಗೆ ಇಲ್ಲಿ ಉತ್ತರ ಸಿಗ್ತದೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಕ್ಲಿಯರ್ ಆಗಿಲ್ಲ? ಸೊ ಇಲ್ಲಿ ನಿಮ್ಗೆ 2ನೇ ಪ್ರಶ್ನೆ ಕ್ಲಿಯರ್ ಮಾಡಿದ್ದೀನಿ. ಓಕೆ? ಸೊ ಹಾಗಾದ್ರೆ 3ನೇ ಕ್ವಶನ್ ಏನಿದೆ ನೋಡಿ. ಬಸ್ಸು, ಸ್ಕೂಟರ್, ಸಾಗಾಣಿಕೆ ಮಾಡೋದು. ಸಾಗಣೆ ಅಂದ್ರೆ ಸಾಗಾಣಿಕೆ ಮಾಡೋದು. ಹೌದ್ರಿ? ಒಂದ್ ಕಡೆ ಮತ್ತೊಂದ್ ಕಡೆ ಇವುಗಳ ನಡುವಿನ ಸಂಬಂಧ ಇದನ್ನ ಏನ್ ಮಾಡ್ಯಪ್ಪ ಅಂದ್ರ ವೆನ್ ನಕ್ಷೆಯಲ್ಲಿ ಇದೆ. ಯಾವ ನಕ್ಷೆಯಲ್ಲಿ? ವೆನ್ ನಕ್ಷೆಯಲ್ಲಿ ನಿಮ್ಗೆ ಏನ್ ಮಾಡ್ಯಪ್ಪ ಅಂದ್ರ ಮಾನಸಿಕ ಸಾಮರ್ಥ್ಯ ಕೊಟ್ಟಿದ್ದಾನೆ. ಹೌದು? ಇಲ್ಲಿ ವೆನ್ ನಕ್ಷೆಯಲ್ಲಿ ಬಂದಾಗ ಇಲ್ಲಿ ಬಸ್ಸು ಆಪ್ಷನ್ ಎ ಕೊಟ್ಟಿದ್ದಾನೆ, ಒಂದು ವೃತ್ತ, ಅದರಲ್ಲಿ ಸಣ್ಣ ವೃತ್ತಗಳಿವೆ. ಬಿ 3 ವೃತ್ತಗಳನ್ನು ಕೊಟ್ಟಿದ್ದಾನೆ. ಸಿ ಇಲ್ಲಿ ಒಂದು ದೊಡ್ಡ ವೃತ್ತ, ಅದರಲ್ಲಿ 2 ವೆನ್ ನಕ್ಷೆ ರೂಪದಲ್ಲಿ ಒಂದು ವೃತ್ತ ಕೊಟ್ಟಿದ್ದಾನೆ. ಇಲ್ಲಿ 3 ವೃತ್ತಗಳನ್ನು ಒಂದೇ ಸಮನಾಗಿ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಇದಕ್ಕೆ ಸಂಬಂಧ ಕಂಡುಹಿಡಿಬೇಕಲ್ಲ, ಹೆಂಗ್ ಕಂಡುಹಿಡಿತೀರಿ? ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, ಇಲ್ಲಿ ಮೊದಲಾಗಿ ನೋಡ್ಬೇಕು, ನಾವು ಅರ್ಥ ಮಾಡ್ಕೋಬೇಕು. ಬಸ್ಸು, ಸ್ಕೂಟರ್ ಸಾಗಾಣಿಕೆ ಮಾಡೋದು, ಇವೆರಡೂ ನಡುವಿನ ಇವು ಎರಡು ಒಂದೇನೋ ಅಥವಾ ಬೇರೆ ಬೇರೆನೋ ಅನ್ನೋದು ತಿಳ್ಕೋಬೇಕಿದೆ. ಎರಡು ಒಂದೇ ಆಗಿತ್ತು, ನೀವು ಅಲ್ಲಿ ಎರಡು ಒಂದೇ ಆಗಿದ್ದು ಅಂತಂದು ತಿಳ್ಕೊಂಡಿದ್ರಿ, ಅದು ಆನ್ಸರ್ ಇದೆ. ಇವೆರಡು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ರಿ, ಅದು ಒಂದು ಆನ್ಸರ್ ಇದೆ. ಇಲ್ಲ ಈ 3 ಬೇರೆ ಬೇರೆ ಅಂತ ತಿಳ್ಕೊಂಡಿದ್ರಿ, ಅದು ಒಂದು ಆನ್ಸರ್ ಇದೆ. 3 ಎಲ್ಲವೂ ಒಂದೇ ಅಂತ ತಿಳ್ಕೊಂಡಿದ್ರಿ ಅಂದ್ರೆ ಅದು ಒಂದು ಆನ್ಸರ್ ಇದೆ. ಮಾಡಿಬಿಡ್ತೀರಾ? ನೋಡಿಬೇಕು. ಬಸ್ಸು, ಸ್ಕೂಟರ್, ಸಾಗಾಣೆ ಈ 3 ಒಂದೇ ಅನ್ನೋದಕ್ಕೆ ಡಿ ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದು ಬಸ್ಸು, ಇದು ಸ್ಕೂಟರ್, ಇದು ಸಾಗಾಣಿಕೆ ಅಂದ್ರೆ ಇವೆರಡು ಏನಪ್ಪ ಅಂದ್ರೆ ಒಂದೇ, ಒಂದಕ್ಕೊಂದು ಸಂಬಂಧವಿದೆ. ಇದೆರಡು 3 ಒಂದೇ. ಇಲ್ಲಿ ತೋರಿಸ್ತೀರಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಹೌದ್ರಿ? ಏನಪ್ಪಾ ಅಂದ್ರೆ ಇಲ್ಲಿ ಸಾಗಾಣಿಕೆ ಮಾಡೋದು, ವೃತ್ತ ಅಂದ್ರೆ ಸಾಗಾಣಿಕೆ ಮಾಡೋದು, ವೃತ್ತ ಅನ್ನುವಂಥದ್ದೇನು ಸಾಗಾಣಿಕೆ ಮಾಡೋದು. ಇಲ್ಲಿ ಸಾಗಾಣಿಕೆ ಮಾಡಿದ್ವಿ. ಮತ್ತೆ ಇನ್ನು ಬಸ್, ಸ್ಕೂಟರ್ ಇವೆರಡು ಒಂದೇ, ಯಾಕಂದ್ರೆ ಕುಡಿಯೋವು ಇವೆರಡು ಒಂದೇ. ಹಾಗಾದ್ರೆ ಸಾಗಾಣಿಕೆ ಮಾಡ್ತೇವೆ ಯಾವ್ದ್ರ ಮೂಲಕ? ಬಸ್ ಮತ್ತು ಸ್ಕೂಟರ್ ಮೂಲಕ. ಅದಕ್ಕೆ ಬಸ್ ಸ್ಕೂಟರ್ ಎರಡು ಒಂದೇ. ಇದು ಹಾಕಿದರೆ ಇದು ಬರ್ತದೆ. ಹೌದ್ರಿ?
ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ಬಸ್ಸು ಸ್ಕೂಟರ್ ಸಾಗಾಣಿಕೆ ಮೂರು ಒಂದಕ್ಕೊಂದು ಸಂಬಂಧವಿದೆ. ಮೂರು ಒಂದೇ ಅಂತ ಬರೆಯೋದ್ರೆ ಇಲ್ಲಿ ಬರ್ತದೆ. ಇಲ್ಲ ಇಲ್ಲಿ ಸಾಗಾಣಿಕೆನೂ ಬೇರೆ ಮತ್ತು ಏನಪ್ಪ ಅಂದ್ರೆ ಬಸ್ಸು ಸ್ಕೂಟರ್ ಬೇರೆ ಬೇರೆ ಅಂತ ಬಂದ್ರೆ ಆಪ್ಷನ್ಸ್ ಇದೆ. ಅದನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಮೊದಲ ಪ್ರಶ್ನೆ ಹಾಕಬೇಕು. ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಗೊತ್ತಿರ್ತದ ಏನಪ್ಪ ಅಂದ್ರೆ ದೊಡ್ಡ ವೃತ್ತ ಏನಿದೆ ಹೇಳ್ತದಪ್ಪ ಅಂದ್ರೆ ಇದು ಸಾಗಾಣಿಕೆ ಅಂತ ಹೇಳ್ತಾರೆ. ಸಾಗಾಣಿಕೆ ಮೂರು ಒಂದೇ ಇರಲ್ಲ, ಮೂರು ಬೇರೆ ಬೇರೆ. ಯಾಕಂದ್ರೆ ನಾವು ಸಾಗಾಣಿಕೆ ಮಾಡ್ತೀವಿ. ಈ ಸಾಗಾಣಿಕೆ ಮಾಡ್ಬೇಕಾದ್ರೆ ನಾವು ಯಾವ ಮೂಲಕ ಸಾಗಾಣಿಕೆ ಮಾಡ್ತೇವೆ? ಒಂದು ಬಸ್ಸಿನ ಮೂಲಕ ಸಾಗಾಣಿಕೆ ಮಾಡ್ತೇವೆ, ಅಥವಾ ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ತೇವೆ ಅಥವಾ ಬರ್ತೇವೆ. ಹೌದ್ರಿ? ಇನ್ನೊಂದು ಸ್ಕೂಟರ್ ಮೂಲಕ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ, ಬೈಕ್ ಮೂಲಕ ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ತೇವೆ ಅಥವಾ ವಸ್ತುಗಳನ್ನು ತಗೊಂಡು ಹೋಗ್ತೇವೆ ಬರ್ತೇವೆ. ಸೊ ಇವೆರಡನ್ನೂ ನಾವು ಎದಕ್ಕೆ ಬಳಸ್ತೇವೆ? ಸ್ಕೂಟರ್ ಮತ್ತು ಬಸ್ಸನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಬಳಸ್ತೇವೆ. ಆದ್ರ ಇವೆರಡೂ ಒಂದೇ ಅಲ್ಲ. ಇದು ಬಸ್ ಬೇರೆ, ಸ್ಕೂಟರ್ ಬೇರೆ. ಕ್ಲಿಯರ್ ಅಲ್ಲ? ಬಸ್ ಬೇರೆ, ಸ್ಕೂಟರ್ ಬೇರೆ. ಹೀಗಾಗಿ ಒಂದೇ ಆಪ್ಷನ್ ಸರಿಯಾಗಿರುತ್ತೆ. ಇದು ಸಾಗಾಣಿಕೆ, ಇದು ಬಸ್ಸು, ಇದು ಸ್ಕೂಟರ್. ಹೌದ್ರಿ? ಸೊ ಮೂರು ಬೇರೆ ಬೇರೆ. ಅದಕ್ಕೆ ಸಾಗಾಣಿಕೆ ಮಾಡಲು ನಾವು ಬಳಸೋದು ಬಸ್ಸು ಮತ್ತು ಸ್ಕೂಟರ್ ಬಳಸ್ತೇವೆ. ಆದ್ರೆ ಬಸ್ ಬೇರೆ, ಸ್ಕೂಟರ್ ಬೇರೆ. ಯಾಕಂದ್ರೆ ಎರಡು ಕೂಡಿಲ್ಲವು. ಇವೆರಡು ಏನಾದ್ರು ಹಿಂಗ್ ಕೂಡಿದ್ವಪ್ಪ ಅಂದ್ರೆ ಅಲ್ಲಿ ನಮ್ಗೆ ಏನಾಗ್ತಿತ್ತು? ಇವೆರಡು ಒಂದೇ ಅಂತ ಅರ್ಥ ಆಗ್ತಿತ್ತು. ಸೊ ಇವೆರಡು ಬಸ್ ಬೇರೆ, ಸ್ಕೂಟರ್ ಬೇರೆ. ಕ್ಲಿಯರ್ ಆಯ್ತಾ? ಈ ರೀತಿ ಏನಾಗ್ತಪ್ಪ ಅಂದ್ರೆ ನಿಮ್ಗೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಮಾನಸಿಕ ಸಾಮರ್ಥ್ಯದಲ್ಲಿ ನಮ್ಮ ವಿಡಿಯೋಗಳನ್ನ ಹೆಚ್ಚು ನೋಡಿ, ಇನ್ನು ಪ್ರತಿದಿನ ನಿಮ್ಗೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಬಿಡ್ತಾ ಇರ್ತೇವೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನದಾಗಿ ನೀವು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅಲ್ಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೇನೆ. ಸೊ ಇನ್ನು ನಿಮ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಿಮ್ಗೆ ಏನ್ ಮಾಡ್ತೇನೆ ನಾನು ಈಗ ಬಿಡ್ತೇನೆ.